ರವಿಕುಮಾರ್ ಅವರು MLC ಅವರು ರೇಡಿಯಪ್ಪ ಬಂದೆ ಒಂದು 2 ನಿಮಿಷ ನೀವೇನಾದರೂ ನಾಳೆ ಕೊನೆಯದಾಗಿ ಅವಳನ್ನು ಮಾತಾಡಿಸಿದ್ದು ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಹೆಗಡವ್ರ ಹತ್ರ ಹೇಳಿದ್ದೇನೆ ಈಗ ಆಯ್ತು ನನ್ನ ಮಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಇವತ್ತು ನ್ಯಾಯ ಕೇಳಿದ್ರೆ ಈ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರೇ ಅಂತ ಇದ್ದಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೌಜನ್ಯ ಹೆಸರಲ್ಲಿ ಕೊಂಡು ಹಣ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪ ಅವರಿದ್ದಾರೆ, ಅವರ ಹತ್ರನೇ ಇದೇ ವೀರೇಂದ್ರ ಹೇಳಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ ಸರ್. ಹಾಗಾದ್ರೆ ನ್ಯಾಯ ಯಾರು ಕೊಡಿಸುವ ಸರ್? ಇದೇ ವೀರೇಂದ್ರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯ ಅಪ್ಪ ಅವಳು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಹೌದಾ ಮಾರೆ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ದಿಲ್ಲ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್ ನಮಗೆ? ನಾನು ಬಂದಿರ್ತಕ್ಕಂಥ ಉದ್ದೇಶ ಒಂದೇ, ನೋಡ್ಬೇಕ, ನಾವು ಮಗಳೇನು ಕಳ್ಕೊಂಡೋದಕ್ಕೆ ನಾವು ಬೆಲೆ ಕಟ್ಟೋದಕ್ಕಂತ ಸಾಧ್ಯ ಇಲ್ಲ. ನಾನು ಜೊತೆ ವಿನಂತಿ ಮಾಡೋದು ಬಂದಿದೆ ಅಂತ ಹೇಳಿದ್ರೆ, CBI ಕೋರ್ಟ್ ಏನು ಆಗಿದೆ, ಆದೇಶ ಆಗಿದೆ, ಆಮೇಲೆ ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ತೊಗೊಂಡಿದ್ದೇ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟ್ ಮಕ್ಕಳಿಂದ ಏನೂ ಥರ ಕೆಚ್ಚಿಕೊಂಡ್ರೆ ನಾವು ಪಕ್ಷ ಜವಾಬ್ದಾರಿ ತಗೊಂಡಿದ್ರೆ ಖಂಡಿತ ನಮ್ಮ ನಿಂತರಾಗಿರ್ತಾರೆ. ಆಗಿದ್ದೆಲ್ಲ ಆಯಿತು, ಕಡೆ ಅದ್ರ ಬಗ್ಗೆ ನಾವಂತೂ ಪಾಪ ಮಗಳು ವಾಪಸ್ ತರಬೇಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ನಾನು ಖಂಡಿತ ಸೌಜನ್ಯ ಮಿಸ್ ಆದ ದಿವಸ ಮನೆಗೆ ರಾತ್ರಿ 9:30 ಬಂದಿತ್ತು. ನಾನೇ ನೋಡಿದ್ದೇನೆ, ಅವರ ಕಪಾಟಿಂದ ಅವರೊಂದು ಬುಕ್ಕಿಂದ 2 ನಂಬರ್ ತೊಗೊಂಡು ಹೋಗಿದ್ರು. ಒಂದು ನಮ್ಮ ಅಕ್ಕಂದು, ಇನ್ನೊಂದು ನಮ್ಮ ಭಾವನ, 3-4 ಆ ನಂಬರ್ ನನಗೆ ಇದರಲ್ಲಿ ಯಾವಾಗ ಝೂಮ್ ಮಾಡೋದು ಕಾಣ್ತಿತ್ತು ಸರ್. ಇದೇ ಚೀಫ್ ಜಡ್ಜ್ ಕಟ್ ಮಾಡಿದ್ದಾರೆ ನೋಡಿ ಸರ್, ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ಸರ್. ಮರು ದಿವಸ ಬೆಳಿಗ್ಗೆ ನಾವು ಹೋಗಿದ್ವಿ. ನಾನು ನಮ್ಮ ತಂದೆ ಇದ್ದಾಗ ಎಷ್ಟನೇ ಕ್ಲಾಸ್ ನೆಟ್ವರ್ಕ್ ಇಲ್ವಾ? ಸ್ವಲ್ಪ ನಿಲ್ವಣ, ಈಗ ಸ್ವಲ್ಪ ತಗೊಂಡಿರ್ಬೇಕಾರೆ ಮತ್ತೆ ಆಮೇಲೆ ಹಾಕ್ತೀನಿ. ಪ್ರೀತಮ್ ಗೌಡ ನಾರಾಯಣ ಈ ಕಡೆ ಬನ್ನಿ, ಯಾಕೆ ಸರ್ ಹಿಂದೆ ಮೇಲೆ ತಗೊಳಪ್ಪ ಕಾರ್, ಹಿಂದೆ ಬಾರ. ಒಳ್ಳೇದಿದೆಯೋ ಕೂಡ ನಿಧಾನಪ್ಪ, ನಿಧಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.